ಒಂದು ಏನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿರುವಂಥ ಇಬ್ಬರೂ ಕಮಿಷನರ್ಗಳ ವಿರುದ್ಧ ಅಧಿಕೃತವಾದಂಥ ದೂರನ್ನು ದಾಖಲಿಸಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳು ಮತ್ತು ಈಗಿನ ಅಧ್ಯಕ್ಷರಾಗಿರುವ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ ಒತ್ತಾಯವನ್ನು ಮಾಡಿದ್ದೀನಿ. ಏನಂದರೆ 3 ತನಿಖಾ ಸಂಸ್ಥೆಗಳು ಈಗ ತನಿಖೆ ಮಾಡ್ತಾ ಇರುವಂಥ ಹಂತದಲ್ಲಿ ಅಧಿಕೃತವಾಗಿ ದೂರನ್ನು ದಾಖಲಿಸಿಲ್ಲ. ಸರ್ಕಾರದ ಸಂಸ್ಥೆಗೆ ನಷ್ಟ ಉಂಟು ಮಾಡಿದ ಮೇಲೆ ಅವರ ವಿರುದ್ಧ ಒಂದು ಕ್ರಿಮಿನಲ್ ಕೇಸನ್ನು ಪೊಲೀಸ್ ಠಾಣೆಯಲ್ಲಿ ಕೊಟ್ಟು ಅದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ತನಿಖೆ ಆಗುತ್ತೆ. ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆದರೆ ಆಟೋಮೆಟಿಕ್ಕಾಗಿ ಎಲ್ಲವೂ ಬರುತ್ತೆ ಅನ್ನುವಂಥ ಕಾರಣಕ್ಕೆ ನಾನು ಜಿಲ್ಲಾಧಿಕಾರಿಯವರಿಗೆ ಸಭೆಯಲ್ಲಿ ಒತ್ತಾಯವನ್ನು ಮಾಡಿ ಒಂದು ಪತ್ರವನ್ನು ಕೊಟ್ಟಿದ್ದೀನಿ. ಈಗಾಗಲೇ TPM ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳು ಯಾರ್ಯಾರಿದ್ದರು ಅವರ ವಿರುದ್ಧವೂ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಮಾಡ್ತಾರೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳೇ ದೂರನ್ನು ದಾಖಲು ಮಾಡಿದ್ರೆ ಚೆನ್ನಾಗಾಗುತ್ತೆ ಮತ್ತು ಸ್ಟ್ರಾಂಗ್ ಇರುತ್ತೆ ಕೇಸು ಅನ್ನೋ ಕಾರಣಕ್ಕೆ ಅವ್ರಿಗೊಂದು ಪತ್ರ ಬರೆದು ನೆನ್ನೆ ಒತ್ತಾಯವನ್ನು ಮಾಡಿದ್ದೀನಿ. ಸರ್ಕಾರದ ಅನುಮತಿ ಕೇಳಿ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸರ್ಕಾರನೇ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಯಾಕೆ 5 ತಿಂಗಳಾಗಿದೆ ಒಂದು ಹಗರಣ, ಸಾಕಷ್ಟು ದಾಖಲೆಗಳು ಬರ್ತಾ ಇದೆ, ಇನ್ನೂ ನಂಬಿಕೆ ಇದೆಯಾ ನಿಮಗೆ ಮಾಡ್ತಾರೆ? ಇಲ್ಲ, ನಾವು ಒತ್ತಾಯ ಮಾಡಿದಾಗಲೇ ಇದಾಗೋದು. ಏನಾಗಿದೆ ಅಂದರೆ ಸರ್ಕಾರ ಅದು ಹೇಳಲ್ಲ. ಅದರಲ್ಲೂ ಮೂಡ ಕೇಸಲ್ಲಿ ಕಮಿಷನರ್ನ ಸಸ್ಪೆಂಡೇ ಮಾಡಿಲ್ವಲ್ಲ, ಆ್ಯಕ್ಷನೇ ತಗೊಳ್ಳೋಕ್ಕೆ ಒದ್ದಾಡ್ತಿದ್ದಾರಲ್ಲ. ಸರ್ಕಾರ ಮಾಡಲ್ಲ ಅಂತ ಗೊತ್ತಿತ್ತು, ಆದರೆ ಅದಕ್ಕೆ ಬೇರೆ ಬೇರೆ ರೂಪದಲ್ಲಿ ನ್ಯಾಯಾಧಿಕಾರಿ ಮುಂದೆ ಹೋಗಿರುವಂಥದ್ದು, ನಾವು ರಾಜ್ಯಪಾಲರ ಹತ್ರ ಹೋಗಿರುವಂಥದ್ದು ಎಲ್ಲವೂ ಪತ್ರ ಮುಖೇನ ಮಾಡಿದ್ದೀವಿ. ಹಾಗಾಗಿ ಜಿಲ್ಲಾಧಿಕಾರಿಗಳು ಈಗ ನಷ್ಟ ಉಂಟಾಗಿದೆ ಅಂತೇಳಿ ಅವರೇ ಸರ್ಕಾರಕ್ಕೆ ವರದಿ ಮಾಡಿದ್ದಾರೆ. ಸರ್ಕಾರದ ಕಾರ್ಯದರ್ಶಿಗೆ ಮಾಡಿದ್ದಾರೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆಗೆ ಮಾಡಿದ್ದಾನೆ, ವರದಿ ಮಾಡಿಬಿಟ್ಟಿದ್ದಾರೆ. ವರದಿ ಮಾಡಿದ್ಮೇಲೆ ಅವ್ರು ಆ್ಯಕ್ಷನ್ ತೊಗೋತಾರೆ ಅಂತ ಕಾಯ್ತಾ ಇದ್ರೆ ಇದು ಕೆಲಸ ಆಗಲ್ಲ. ಹಾಗಾಗಿ ತಡ ಆಗಿದೆ, ಬಟ್ ತಡ ಆಗಾದರೂ ಚೆನ್ನಾಗಾಗ್ಬೋದು ಅನ್ನೋ ಕಾರಣಕ್ಕೆ ನೆನ್ನೆ ನಾವು ಲೆಟರ್ ಕೊಟ್ಟು ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಅಂತ ಒತ್ತಾಯವನ್ನು ಮಾಡಿದ್ದೀವಿ. ಮೈಸೂರು ಪೊಲೀಸ್ ಠಾಣೆ ಲೋಕಲ್ ಸ್ಟೇಷನ್ಲಿ ಕೊಡಿ, ಆಮೇಲೆ ನೀವು ಸ್ಟೇಷನ್ನಲ್ಲಿ ಕೊಡ್ತಿದ್ದಂಗೆ ಅದರದ್ದು ಕಾವು ಜಾಸ್ತಿ ಆಗುತ್ತೆ. ಜಿಲ್ಲಾಧಿಕಾರಿನೇ ಕೊಟ್ಟಿದ್ದಾರೆ ಅಂತ ಆದರೆ, ಯಾಕಂದರೆ ನಾವು ಕೊಡ್ತಾ ಇದ್ದೀವಿ, ಮೂಡ ಮೆಂಬರಾಗಿ ಕೊಟ್ಟಿದ್ದೀವಿ, ಎಲ್ಲ ಹಂತದಲ್ಲೂ ಕೊಟ್ಟಿದ್ದೀವಿ. ಸರ್ಕಾರ ಕಣ್ಣು ಮುಚ್ಕೊಂಡು ಕುಳಿತಾ ಇದೆ. ಅದಕ್ಕಾಗಿ ಈಗ ಕಮಿಷನರ್ ವಿರುದ್ಧ ಕೊಡಿ ಅನ್ನುವಂಥದ್ದನ್ನು ನೆನೆ ಕೊಟ್ಟಿದ್ದೀನಿ. ಅದೇ 50 ಸೈಟ್ಗಳು ಬೇರೆಯವರಿಗೆಲ್ಲ ಮಾರಾಟ ಆಗ್ತಾ ಇದೆ, ನೋಡಿದ್ರೆ ಸಭೆಗಳಲ್ಲಿ ಚರ್ಚೆ ಆಗಲ್ಲ, ಅಥವಾ ಏನಾಯಿತು ನಿಖರವಾದ ಸಂಖ್ಯೆಗಳು ಹೊರಬರ್ತಾ ಇಲ್ಲ. ಜನ ಏನು ತಿಳ್ಕೋಬೇಕು ಮೂಡ ಮೇಲೆ? ಅಲ್ಲ, ತನಿಖೆ ಹಳ್ಳ ಹಿಡಿತಾ ಇದೆ ಅನ್ನೋದು ಮೊದಲಿನಿಂದ ಗೊತ್ತಿರೋದು. ಇದು 50-50 ಅನುಪಾತ ಎಷ್ಟು ಕೊಟ್ಟಿದ್ದೀವಿ ಯಾರ ಹತ್ರನೂ ಲೆಕ್ಕ ಇಲ್ಲ. ನಾವು ಹೇಳ್ತಾ ಇದ್ದೀವಿ 4938 ಸೈಟು 37 ತಿಂಗಳಲ್ಲಿ ವಿಲೇವಾರಿ ಆಗಿದೆ, 14 ಸೈಟು ಮುಖ್ಯಮಂತ್ರಿಗಳ ಮನೆಗೆ ಬಂದಿದೆ ವಾಪಸ್ಸು ಅಂತ ಅಂದ್ಕೊಂಡ್ರು. ಇನ್ನು 4925 ಸೈಟ್ ಅಲ್ಲೇ ಇದೆಯಲ್ಲ, ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ತನಿಖೆ ಮಾಡಬೇಕಾದ ಈಗೇನು ಹೇಳ್ತಿದ್ದಾರೆ, ಒಂದು ಸಬೂಬು ಸಿಕ್ಕಿದೆ ಅವರಿಗೆ, 3 ಆಯೋಗ ತನಿಖೆ ಮಾಡ್ತಿದೆ, ಲೋಕಾಯುಕ್ತ ಮಾಡ್ತಾ ಇದ್ದಾರೆ, ED ಬಂದಿದೆ, ದೇಸಾಯಿ ಆಯೋಗ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾರ ಹತ್ರನೂ ಕರೆಕ್ಟ್ ಇನ್ಫಾರ್ಮೇಷನನ್ನು ಕೊಡಬೇಕಾದಂಥ ವ್ಯಕ್ತಿಗಳು ಯಾರು ಹಂಗಾದರೆ? ಜಿಲ್ಲಾಧಿಕಾರಿ ಕೇಳಿದ್ರೆ ಜಿಲ್ಲಾಧಿಕಾರಿ ಹತ್ರ ಲಿಸ್ಟ್ ಇಲ್ಲ, ಫೈಲ್ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾವುದು ಪ್ರಮುಖವಾದಂಥ ಫೈಲು ಇಲ್ಲಿರಬೇಕಾಗಿತ್ತು ಫೈಲೇ ಇಲ್ಲ, ಲೋಕಾಯುಕ್ತ ಟಿಪ್ಪಣಿ ಹಾಕ್ತಾರೆ 140 ಫೈಲ್ ಇಲ್ಲ ಅಂತ. ಈ ಹಿನ್ನೆಲೆಯಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. ನಮ್ಮ ಹತ್ರ ಇರೋ ಡಾಕ್ಯುಮೆಂಟನ್ನು ಕೊಡ್ತೀವಿ ನಾವು. ನಮ್ಮ ಹತ್ರ 4839 ಸೈಟಿಗೆ ಸಂಬಂಧಪಟ್ಟಂಥ ಪೂರ್ಣ ದಾಖಲಾತಿ ಇದೆ. ಯಾರು ಇಶ್ಯೂ ಮಾಡಿದ್ದಾರೆ, ಯಾವ ಸೈಟ್ ನಂಬರ್ನ ಇಶ್ಯೂ ಮಾಡಿದ್ದಾರೆ ಅನ್ನೋದು ಎಲ್ಲವೂ ಇದೆ. ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಫೈಲೇ ಇಲ್ಲ ಇಲ್ಲಿ. ಮೂಡ ಕೆಲಸಗಳಾಗಿಲ್ಲ ಅನ್ನೋ ಕಾರಣಕ್ಕೆ ಸಭೆ ಕರೆದು ನೀವು ಫೈಲ್ಗಳೆಲ್ಲ ಮೂವ್ ಮಾಡ್ತಾ ಇದ್ದೀರಾ. ಆದರೆ 50-50 ಸೈಟ್ಗಳು ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಯಾವ ತೀರ್ಮಾನ ತಗೋತಿಲ್ವಲ್ಲ, ಅವ್ರ ಕೆಲಸಗಳನ್ನ ಸ್ಟಾಪ್ ಮಾಡಬೇಕು ಅಂತ ಒಂದು ಪತ್ರ ಕೊಟ್ಟಿದೆ. ಈಗ ಏನು ಹೇಳ್ತಿದ್ದಾರೆ, ದೇಸಾಯಿ ಆಯೋಗಕ್ಕೆ ನಾವು ಬರೆದಿದ್ದೀವಿ ಕಾನೂನು ನಾವು ಈ ಥರ ಮಾಡ್ಬೋದಾ ಅಂತ. ನಾವು ಹೇಳಿದ್ವಿ, ಮನೆ ಕಟ್ತಾ ಇದ್ದಾರೆ, ಪರಭಾರೆ ಆಗ್ತಿದೆ, ಸಬ್ ರಿಜಿಸ್ಟ್ರಾರ್ಗೆ ಒಂದು ಲೆಟ್ರ್ ಬರೀರಿ, ಸಬ್ ರಿಜಿಸ್ಟ್ರಾರ್ಗೆ 50-50 ಅನುಪಾತದ ಯಾವ ನಿವೇಶನ ಇದೆ ಇದನ್ನು ತಗೋಬೇಡಿ, ಇದನ್ನು ವಿವಾದಿತ ಜಮೀನು ವಿವಾದಿತ ನಿವೇಶನ ಅಂತ ಲೆಟ್ರ್ ಕೊಡಿ ಅಂತ ಹೇಳಿದ್ದೀವಿ. ಎಲ್ಲವೂ ನಾವು ಮಾಡ್ತಾ ಇದ್ದರೂ ಇಲ್ಲಿ ಒಂದು ಅಡ್ಡ ಹೇಳ್ತಿರೋದು ದೇಸಾಯಿ ಆಯೋಗ ಇದೆ ಅನ್ನುವಂಥದ್ದನ್ನು. ಅದನ್ನೇ ನಾನು ರಾಜ್ಯಪಾಲರಿಗೆ ದೂರನ್ನು ಕೊಡೋನಿದ್ದೀನಿ ಮಂಗಳವಾರ.
ಮಾತತ್ತಿರ ಎಲ್ಲವೂ ದೇಸಾಯಿ ಆಯೋಗ ಮತ್ತೊಂದು ಹೇಳ್ತಾ ಇದ್ದಾರೆ, ನೀವು ಮಧ್ಯಸ್ಥಿಕೆ ವಹಿಸಿ, ಇದು ನಿಲ್ಲಿಸಿ, ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಲೆಟ್ರ್ ಬರೆಸುವಂತೆ ನೀವು ಒತ್ತಾಯ ಮಾಡಿ, ಕ್ರಮಕ್ಕೆ ಒತ್ತಾಯ ಮಾಡಿ ಅಂತೇಳಿ ಮಂಗಳವಾರ ನಾನು ರಾಜ್ಯಪಾಲರು ಒಂದು ಪತ್ರ ಬರಿತಾ ಇದ್ದೀನಿ. ಹೊಸ ಲೇಔಟ್ಗೆ ಮಾಡಲಿಕ್ಕೆ ಇಷ್ಟೊಂದು ಉತ್ಸಾಹ ಇದೆ ಕೊಡೋದಕ್ಕೆ, ಈ 50-50 ಹಗರಣದ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಹೊಸ ಲೇಔಟ್ಗೆ ಆಸಕ್ತಿ ಅಂದರೆ ಏನಾಯಿತು, ತುಂಬ ಜನ ಒಂದು ವರ್ಷದಿಂದ ಫೈಲ್ ಪೆಂಡಿಂಗ್ ಇಟ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಪ್ರಾರಂಭದಿಂದ ಹೇಳ್ತಿರೋದು, ಮೂಡಾಗೆ ಮೆಂಬರ್ ಆಗೋಕ್ಕೆ MLAಗಳು ಹೋಗೋದು ಯಾತಕ್ಕೆ ಅಂದರೆ, ನಾವು ಇಂಥವ್ರದ್ದು ಸೈಟ್ ಇಷ್ಟು 2 ಎಕರೆ ಬಂದಿದೆ, ಇದಕ್ಕೆ ಸೈಟ್ ರಿಲೀಸ್ ಮಾಡಿ, ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿ. ಏನು ಪ್ಲ್ಯಾನ್ ಸ್ಯಾಂಕ್ಷನ್ನು ಸೈಟ್ ರಿಲೀಸೇ MLAಗಳಿಗೆ ದೊಡ್ಡದಾಗ್ಬಿಟ್ರೆ, ಅದು ಬಿಟ್ಟು ಏನಿಲ್ಲ. 335 340 ಸಬ್ಜೆಕ್ಟ್ ತನಕ ಬಂದಿದೆ. ಅದರಲ್ಲಿ ಬಂದಿರೋದು 9 ವಿಷಯಗಳು ಬಿಟ್ಟರೆ ಮಿಕ್ಕೆಲ್ಲ ವಿಷಯಗಳು ಇದೇನೆ, ಪ್ಲ್ಯಾನ್ ಸ್ಯಾಂಕ್ಷನ್ನು ಅಥವಾ ಸೈಟ್ ರಿಲೀಸು. ಅದಕ್ಕೆ MLAಗಳು, ನಾನು ಅದಕ್ಕೆ ಹೇಳ್ತಿರೋದು, ಅದು ಆಟೋಮೆಟಿಕ್ಕಾಗಿ ಆಗೋಂಗೆ ಮೂಡಾದಲ್ಲಿ ಮಾಡಬೇಕು. ಅಲ್ಲಿ ಹೋಗಿ ಕೌಂಟ್ರಲ್ಲಿ ಕೊಡ್ತಿದ್ದಂಗೆ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಬೇಕು, ಪ್ಲ್ಯಾನ್ ಸ್ಯಾಂಕ್ಷನ್ ಆಗ್ತಿದ್ದಂಗೆ ಸೈಟ್ ರಿಲೀಸ್ ಆಗಬೇಕು. ನಮಗೇನು ಗೊತ್ತಾಗುತ್ತೆ ಯಾವ ಸೈಟ್ ಎಷ್ಟು ರಿಲೀಸ್ ಮಾಡಬೇಕು ಅಂತ? ಅಲ್ಲಿ ಅಭಿವೃದ್ಧಿ ಮಾಡಿದಾರೋ ಬಿಟ್ಟಿದಾರೋ ನಮಗೇನು ಗೊತ್ತಾಗುತ್ತೆ? ಈಗ ಇತ್ತೀಚೆಗೆ ಅದಕ್ಕೊಂದು ಫೋಟೋ ತೆಗೆ ಕೇಳಿದ್ದೀವಿ, ಏನೋ ಅಲ್ಲಿ ವಿಡಿಯೋ ಮಾಡಿ ನಮಗೆ ಪ್ರದರ್ಶನ ಮಾಡ್ತೀವಿ, ಅದೇ ಜಾಗದ ಅನ್ನೋದು ಆಮೇಲೆ ಪ್ರಶ್ನೆ ಶುರು ಆಗುತ್ತೆ ನಮ್ಮದು. ಹಾಗಾಗಿ ಎಲ್ಲವೂ ಅಧಿಕಾರಿಗಳು ಮಾಡಬೇಕು. ಎಷ್ಟು ಲೇಔಟ್ ಮಾಡ್ತಿದ್ವಿ, ನೀರಿನ ಸೋರ್ಸ್ ಇಲ್ಲ, ಎಷ್ಟು ಲೇಔಟ್ ಅನುಮತಿ ಕೊಡ್ತಾಯಿದ್ವಿ, KB ಎಲ್ಲಿಂದ ಕೊಡ್ತಾರೆ, ಕರೆಂಟ್ ಎಲ್ಲಿಂದ ಕೊಡ್ತಾರೆ ಇವರಿಗೆ, ಎಷ್ಟು ಬೀದಿ ದೀಪ ಎಲ್ಲಿದೆ? ನಮಗೆ ನಮ್ಮ ಕ್ಷೇತ್ರಕ್ಕೆ 4059 ಬೀದಿ ದೀಪ ಕೊರತೆ ಇದೆ ಅಂತ ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ನನಗೆ. ಸ್ಟ್ರೀಟ್ ಲೈಟ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸ್ಟ್ರೀಟ್ ಲೈಟನ್ನು ಕಾರ್ಪೊರೇಷನಿಂದ ಒಂದೇ ಒಂದಿಲ್ಲ, 10,000 ಸ್ಟ್ರೀಟ್ ಲೈಟ್ ಬೇಕೀಗ, ಒಂದೇ ಒಂದಿಲ್ಲ ನಮ್ಮ ಹತ್ರ. ಈಗ ಕೇಳಿದ್ರೆ ಆ ಕಂಪ್ನಿಗೆ, ಯಾವುದೋ ಸ್ಟ್ರೀಟ್ ಲೈಟ್ ಕಂಪ್ನಿಯವನು ಕಡಿಮೆ ವ್ಯಾಟ್ಸಲ್ಲಿ ಎನರ್ಜಿ ಉಳಿಸ್ತಾ ಇದ್ದಾನೆ, ಬಿಲ್ ಕಡಿಮೆ ಆಗಿದೆ, 40 ವ್ಯಾಟಿಗೆ ಹಾಕೋ ಬದಲು 10 ವ್ಯಾಟದ ಹಾಕಿದ್ರೆ ಕಡಿಮೆ ಆಗ್ದೀನಿ ಏನಾಗುತ್ತೆ? ಈ ರೀತಿಯಲ್ಲಿ ಯಾವುದೋ ಒಂದು ಕೆಲಸವೂ ನಡೀತಾಯಿಲ್ಲ. ಅದಕ್ಕೆ ನಾವು ಲೇಔಟ್ ಹೇಳಿದ್ರೆ, ನೀವು ಲೇಔಟಿಗೆ ಕೊಡ್ತಾಯಿದ್ದೀವಿ ಪರ್ಮಿಷನ್ನು, ಆದರೆ ಕುಡಿಯೋ ನೀರಿಗೆ ಎಲ್ಲಿ ಕೊಡ್ತೀವಿ ಆಮೇಲೆ? ಈಗಲೇ ನನ್ನ ಕ್ಷೇತ್ರದಲ್ಲಿ 106 ಖಾಸಗಿ ಬಡಾವಣೆಗಳಿದೆ. 106 ಖಾಸಗಿ ಬಡಾವಣೆಗಳಿಗೆ ವಾರಕ್ಕೆ 2 ಗಂಟೆಗೆಲ್ಲ ನೀರು ಕೊಡ್ತಿರೋದು ನಾವು, ವಾರಕ್ಕೆ ಕಬಿನಿ ನೀರು. ಅದಕ್ಕೆ ಹೇಳಿದ್ದೀವಿ, ಸೋರ್ಸ್ ಏನು ಫಸ್ಟ್ ಅದನ್ನು ಮಾಡಬೇಕು, ಸೈಟ್ ಪ್ಲ್ಯಾನ್ ಮಾಡೋಣ. ಹಾಗಾಗಿ ಇದು ಎಲ್ಲವೂ ನನಗನ್ಸುತ್ತೆ ನಗರಾಭಿವೃದ್ಧಿ ಮೇಲ್ಮಟ್ಟದಲ್ಲಿ ಚರ್ಚೆಯಾಗಿ ಏನಾರು ಅದಕ್ಕೊಂದು ಪರಿಹಾರ ಕಂಡುಹಿಡ್ಕೋಬೇಕು ಬಿಟ್ಟರೆ, ಇಲ್ಲಾಂದರೆ ಸುಮ್ಮನೆ ಸೈಟು ಆಗುತ್ತೆ, ಬೋರ್ವೆಲ್ ಡ್ರಿಲ್ ಆಗುತ್ತೆ. ಒಂದು ಏನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿರುವಂಥ 2 ಕಮಿಷನರ್ಗಳ ವಿರುದ್ಧ ಅಧಿಕೃತವಾದಂಥ ದೂರನ್ನು ದಾಖಲಿಸಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳು ಮತ್ತು ಈಗಿನ ಅಧ್ಯಕ್ಷರಾಗಿರುವ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ ಒತ್ತಾಯವನ್ನು ಮಾಡಿದ್ದೀನಿ. ಏನಂದರೆ 3 ತನಿಖಾ ಸಂಸ್ಥೆಗಳು ಈಗ ತನಿಖೆ ಮಾಡ್ತಾ ಇರುವಂಥ ಹಂತದಲ್ಲಿ ಅಧಿಕೃತವಾಗಿ ದೂರನ್ನು ದಾಖಲಿಸಿಲ್ಲ. ಸರ್ಕಾರದ ಸಂಸ್ಥೆಗೆ ನಷ್ಟ ಉಂಟು ಮಾಡಿದ ಮೇಲೆ ಅವರ ವಿರುದ್ಧ ಒಂದು ಕ್ರಿಮಿನಲ್ ಕೇಸನ್ನು ಪೊಲೀಸ್ ಠಾಣೆಯಲ್ಲಿ ಕೊಟ್ಟು ಅದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ತನಿಖೆ ಆಗುತ್ತೆ. ಒಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆದರೆ ಆಟೋಮೆಟಿಕ್ಕಾಗಿ ಎಲ್ಲವೂ ಬರುತ್ತೆ ಅನ್ನುವಂಥ ಕಾರಣಕ್ಕೆ ನಾನು ಜಿಲ್ಲಾಧಿಕಾರಿಯವರಿಗೆ ಸಭೆಯಲ್ಲಿ ಒತ್ತಾಯವನ್ನು ಮಾಡಿ ಒಂದು ಪತ್ರವನ್ನು ಕೊಟ್ಟಿದ್ದೀನಿ. ಈಗಾಗಲೇ TPM ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳು ಯಾರ್ಯಾರಿದ್ದರು ಅವರ ವಿರುದ್ಧವೂ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಮಾಡ್ತಾರೆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳೇ ದೂರನ್ನು ದಾಖಲು ಮಾಡಿದ್ರೆ ಚೆನ್ನಾಗಾಗುತ್ತೆ ಮತ್ತು ಸ್ಟ್ರಾಂಗ್ ಇರುತ್ತೆ ಕೇಸು ಅನ್ನೋ ಕಾರಣಕ್ಕೆ ಅವ್ರಿಗೊಂದು ಪತ್ರ ಬರೆದು ನೆನ್ನೆ ಒತ್ತಾಯವನ್ನು ಮಾಡಿದ್ದೀನಿ. ಸರ್ಕಾರದ ಅನುಮತಿ ಕೇಳಿ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸರ್ಕಾರನೇ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಯಾಕೆ 5 ತಿಂಗಳಾಗಿದೆ ಒಂದು ಹಗರಣ, ಸಾಕಷ್ಟು ದಾಖಲೆಗಳು ಬರ್ತಾ ಇದೆ, ಇನ್ನೂ ನಂಬಿಕೆ ಇದೆಯಾ ನಿಮಗೆ ಮಾಡ್ತಾರೆ? ಇಲ್ಲ, ನಾವು ಒತ್ತಾಯ ಮಾಡಿದಾಗಲೇ ಇದಾಗೋದು. ಏನಾಗಿದೆ ಅಂದರೆ ಸರ್ಕಾರ ಅದಾಗದು ಹೇಳಲ್ಲ. ಅದರಲ್ಲೂ ಮೂಡ ಕೇಸಲ್ಲಿ ಕಮಿಷನರ್ನ ಸಸ್ಪೆಂಡೇ ಮಾಡಿಲ್ವಲ್ಲ, ಆ್ಯಕ್ಷನೇ ತಗೊಳ್ಳೋಕ್ಕೆ ಒದ್ದಾಡ್ತಿದ್ದಾರಲ್ಲ. ಸರ್ಕಾರ ಮಾಡಲ್ಲ ಅಂತ ಗೊತ್ತಿತ್ತು, ಆದರೆ ಅದಕ್ಕೆ ಬೇರೆ ಬೇರೆ ರೂಪದಲ್ಲಿ ನ್ಯಾಯಾಧಿಕಾರಿ ಮುಂದೆ ಹೋಗಿರುವಂಥದ್ದು, ನಾವು ರಾಜ್ಯಪಾಲರ ಹತ್ರ ಹೋಗಿರುವಂಥದ್ದು ಎಲ್ಲವೂ ಪತ್ರ ಮುಖೇನ ಮಾಡಿದ್ದೀವಿ. ಹಾಗಾಗಿ ಜಿಲ್ಲಾಧಿಕಾರಿಗಳು ಈಗ ನಷ್ಟ ಉಂಟಾಗಿದೆ ಅಂತೇಳಿ ಅವರೇ ಸರ್ಕಾರಕ್ಕೆ ವರದಿ ಮಾಡಿದ್ದಾರೆ. ಸರ್ಕಾರದ ಕಾರ್ಯದರ್ಶಿಗೆ ಮಾಡಿದ್ದಾರೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆಗೆ ಮಾಡಿದ್ದಾನೆ, ವರದಿ ಮಾಡಿಬಿಟ್ಟಿದ್ದಾರೆ. ವರದಿ ಮಾಡಿದ್ಮೇಲೆ ಅವ್ರು ಆ್ಯಕ್ಷನ್ ತೊಗೋತಾರೆ ಅಂತ ಕಾಯ್ತಾ ಇದ್ರೆ ಇದು ಕೆಲಸ ಆಗಲ್ಲ.
ಹಾಗಾಗಿ ತಡ ಆಗಿದೆ, ಬಟ್ ತಡ ಆಗಾದರೆ ಚೆನ್ನಾಗಾಗ್ಬೋದು ಅನ್ನೋ ಕಾರಣಕ್ಕೆ ನೆನ್ನೆ ನಾವು ಲೆಟ್ರ್ ಕೊಟ್ಟು ಕ್ರಿಮಿನಲ್ ಕೇಸನ್ನು ದಾಖಲಿಸಿ ಅಂತ ಒತ್ತಾಯವನ್ನು ಮಾಡಿದ್ದೀವಿ. ಮೈಸೂರು ಪೊಲೀಸ್ ಠಾಣೆ ಲೋಕಲ್ ಸ್ಟೇಷನ್ಲಿ ಕೊಡಿ, ಆಮೇಲೆ ನೀವು ಸ್ಟೇಷನ್ನಲ್ಲಿ ಕೊಡ್ತಿದ್ದಂಗೆ ಅದರದ್ದು ಕಾವು ಜಾಸ್ತಿ ಆಗುತ್ತೆ. ಜಿಲ್ಲಾಧಿಕಾರಿನೇ ಕೊಟ್ಟಿದ್ದಾರೆ ಅಂತ ಆದರೆ, ಯಾಕಂದರೆ ನಾವು ಕೊಡ್ತಾ ಇದ್ದೀವಿ, ಮೂಡ ಮೆಂಬರಾಗಿ ಕೊಟ್ಟಿದ್ದೀವಿ, ಎಲ್ಲ ಹಂತದಲ್ಲೂ ಕೊಟ್ಟಿದ್ದೀವಿ. ಸರ್ಕಾರ ಕಣ್ಣು ಮುಚ್ಕೊಂಡು ಕುಳಿತಾ ಇದೆ. ಅದಕ್ಕಾಗಿ ಈಗ ಕಮಿಷನರ್ ವಿರುದ್ಧ ಕೊಡಿ ಅನ್ನುವಂಥದ್ದನ್ನು ನೆನೆ ಕೊಟ್ಟಿದ್ದೀನಿ. ಅದೇ 50 ಸೈಟ್ಗಳು ಬೇರೆಯವರಿಗೆಲ್ಲ ಮಾರಾಟ ಆಗ್ತಾ ಇದೆ. ನೋಡಿದ್ರೆ ಸಭೆಗಳಲ್ಲಿ ಚರ್ಚೆ ಆಗಲ್ಲ, ಅಥವಾ ಅದು ಏನಾಯಿತು ನಿಖರವಾದ ಸಂಖ್ಯೆಗಳು ಹೊರಬರ್ತಾ ಇಲ್ಲ. ಜನ ಏನು ತಿಳ್ಕೋಬೇಕು ಮೂಡ ಮೇಲೆ? ಅಲ್ಲ, ತನಿಖೆ ಹಳ್ಳ ಹಿಡಿತಾ ಇದೆ ಅನ್ನೋದು ಮೊದಲಿನಿಂದ ಗೊತ್ತಿರೋದು. ಇದು 50-50 ಅನುಪಾತ ಎಷ್ಟು ಕೊಟ್ಟಿದ್ದೀವಿ ಯಾರ ಹತ್ರನೂ ಲೆಕ್ಕ ಇಲ್ಲ. ನಾವು ಹೇಳ್ತಾ ಇದ್ದೀವಿ 4938 ಸೈಟು 37 ತಿಂಗಳಲ್ಲಿ ವಿಲೇವಾರಿ ಆಗಿದೆ. 14 ಸೈಟು ಮುಖ್ಯಮಂತ್ರಿಗಳ ಮನೆಗೆ ಬಂದಿದೆ ವಾಪಸ್ಸು ಅಂತ ಅಂದ್ಕೊಂಡ್ರು. ಇನ್ನು 4925 ಸೈಟ್ ಅಲ್ಲೇ ಇದೆಯಲ್ಲ, ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ತನಿಖೆ ಮಾಡಬೇಕಾದ ಈಗೇನು ಹೇಳ್ತಿದ್ದಾರೆ, ಒಂದು ಸಬೂಬು ಸಿಕ್ಕಿದೆ ಅವರಿಗೆ, 3 ಆಯೋಗ ತನಿಖೆ ಮಾಡ್ತಿದೆ, ಲೋಕಾಯುಕ್ತ ಮಾಡ್ತಾ ಇದ್ದಾರೆ, ಇಡಿ ಬಂದಿದೆ, ದೇಸಾಯಿ ಆಯೋಗ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾರ ಹತ್ರನೂ ಕರೆಕ್ಟ್ ಇನ್ಫಾರ್ಮೇಷನನ್ನು ಕೊಡಬೇಕಾದಂಥ ವ್ಯಕ್ತಿಗಳು ಯಾರು ಹಂಗಾದರೆ? ಜಿಲ್ಲಾಧಿಕಾರಿ ಕೇಳಿದ್ರೆ ಜಿಲ್ಲಾಧಿಕಾರಿ ಹತ್ರ ಲಿಸ್ಟ್ ಇಲ್ಲ, ಫೈಲ್ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾವುದು ಪ್ರಮುಖವಾದಂಥ ಫೈಲು ಇಲ್ಲಿರಬೇಕಾಗಿತ್ತು ಫೈಲೇ ಇಲ್ಲ, ಲೋಕಾಯುಕ್ತ ಟಿಪ್ಪಣಿ ಹಾಕ್ತಾರೆ 140 ಫೈಲ್ ಇಲ್ಲ ಅಂತ. ಈ ಹಿನ್ನೆಲೆಯಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. ನಮ್ಮ ಹತ್ರ ಇರೋ ಡಾಕ್ಯುಮೆಂಟನ್ನು ಕೊಡ್ತೀವಿ ನಾವು. ನಮ್ಮ ಹತ್ರ 4839 ಸೈಟಿಗೆ ಸಂಬಂಧಪಟ್ಟಂಥ ಪೂರ್ಣ ದಾಖಲಾತಿ ಇದೆ. ಯಾರು ಇಶ್ಯೂ ಮಾಡಿದ್ದಾರೆ, ಯಾವ ಸೈಟ್ ನಂಬರ್ನ ಇಶ್ಯೂ ಮಾಡಿದ್ದಾರೆ ಅನ್ನೋದು ಎಲ್ಲವೂ ಇದೆ. ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಫೈಲೇ ಇಲ್ಲ ಇಲ್ಲಿ. ಮೂಡ ಕೆಲಸಗಳಾಗಿಲ್ಲ ಅನ್ನೋ ಕಾರಣಕ್ಕೆ ಸಭೆ ಕರೆದು ನೀವು ಫೈಲ್ಗಳೆಲ್ಲ ಮೂವ್ ಮಾಡ್ತಾ ಇದ್ದೀರಾ. ಅದು 50 ಸೈಟ್ಗಳು ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಯಾವ ತೀರ್ಮಾನ ತಗೋತಿಲ್ವಲ್ಲ, ಅವ್ರ ಕೆಲಸಗಳನ್ನ ಸ್ಟಾಪ್ ಮಾಡಬೇಕು ಅಂತ ಒಂದು ಪತ್ರ ಕೊಟ್ಟಿದ್ರಿ. ಪತ್ರ ಕೊಟ್ಟಿದೆ. ಈಗ ಏನು ಹೇಳ್ತಿದ್ದಾರೆ, ದೇಸಾಯಿ ಆಯೋಗಕ್ಕೆ ನಾವು ಬರೆದಿದ್ದೀವಿ ಕಾನೂನ, ನಾವು ಈ ಥರ ಮಾಡ್ಬೋದಾ ಅಂತ ನಾವು ಹೇಳಿದ್ವಿ. ಮನೆ ಕಟ್ತಾ ಇದ್ದಾರೆ, ಪರಭಾರೆ ಆಗ್ತಿದೆ, ಸಬ್ ರಿಜಿಸ್ಟ್ರಾರ್ಗೆ ಒಂದು ಲೆಟ್ರ್ ಬರೀರಿ. ಸಬ್ ರಿಜಿಸ್ಟ್ರಾರ್ಗೆ ಈಗ 50-50 ಅನುಪಾತದ ಯಾವ ನಿವೇಶನ ಇದೆ ಇದನ್ನು ತಗೋಬೇಡಿ, ಇದನ್ನು ವಿವಾದಿತ ಜಮೀನು, ವಿವಾದಿತ ನಿವೇಶನ ಅಂತ ಲೆಟ್ರ್ ಕೊಡಿ ಅಂತ ಹೇಳಿದ್ದೀವಿ. ಎಲ್ಲವೂ ನಾವು ಮಾಡ್ತಾ ಇದ್ರೂ ಇಲ್ಲಿ ಒಂದು ಅಡ್ಡ ಹೇಳ್ತಿರೋದು ದೇಸಾಯಿ ಆಯೋಗ ಇದೆ ಅನ್ನುವಂಥದ್ದನ್ನು. ಅದನ್ನೇ ನಾನು ರಾಜ್ಯಪಾಲರಿಗೆ ದೂರನ್ನು ಕೊಡೋನಿದ್ದೀನಿ ಮಂಗಳವಾರ. ಮಾತತ್ತರೆ ಎಲ್ಲವೂ ದೇಸಾಯಿ ಆಯೋಗ ಮತ್ತೊಂದು ಹೇಳ್ತಾ ಇದ್ದಾರೆ, ನೀವು ಮಧ್ಯಸ್ಥಿಕೆ ವಹಿಸಿ, ಇದು ನಿಲ್ಲಿಸಿ, ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಲೆಟ್ರ್ ಬರೆಸುವಂತೆ ನೀವು ಒತ್ತಾಯ ಮಾಡಿ, ಕ್ರಮಕ್ಕೆ ಒತ್ತಾಯ ಮಾಡಿ ಅಂತೇಳಿ ಮಂಗಳವಾರ ನಾನು ರಾಜ್ಯಪಾಲರಿಗೆ ಒಂದು ಪತ್ರ ಬರಿತಾ ಇದ್ದೀನಿ. ಹೊಸ ಲೇಔಟ್ಗೆ ಮಾಡಲಿಕ್ಕೆ ಇಷ್ಟೊಂದು ಉತ್ಸಾಹ ಇದೆ ಕೊಡೋದಕ್ಕೆ, ಈ 50-50 ಹಗರಣದ ಯಾಕೆ ಮಾತಾಡ್ತಾ ಇಲ್ಲ ಯಾರು? ಹೊಸ ಲೇಔಟ್ಗೆ ಆಸಕ್ತಿ ಅಂದರೆ ಏನಾಯಿತು, ತುಂಬ ಜನ 1 ವರ್ಷದಿಂದ ಫೈಲ್ ಪೆಂಡಿಂಗ್ ಇಟ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಪ್ರಾರಂಭದಿಂದ ಹೇಳ್ತಿರೋದು, ಮೂಡಾಗೆ ಮೆಂಬರ್ ಆಗೋಕ್ಕೆ MLAಗಳು ಹೋಗೋದು ಅದಕ್ಕೆ ಅಂದರೆ ನಾವು ಇಂಥವ್ರದ್ದು ಸೈಟ್ ಇಷ್ಟು 2 ಎಕರೆ ಬಂದಿದೆ, ಇದಕ್ಕೆ ಸೈಟ್ ರಿಲೀಸ್ ಮಾಡಿ, ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿ. ಏನು ಪ್ಲ್ಯಾನ್ ಸ್ಯಾಂಕ್ಷನ್ನು ಸೈಟ್ ರಿಲೀಸೇ MLAಗಳಿಗೆ ದೊಡ್ಡದಾಗ್ಬಿಟ್ರೆ ಅದು ಬಿಟ್ಟು ಏನಿಲ್ಲ. 335 340 ಸಬ್ಜೆಕ್ಟ್ ತನಕ ಬಂದಿದೆ. ಅದರಲ್ಲಿ ಬಂದಿರೋದು 9 ವಿಷಯಗಳು ಬಿಟ್ಟರೆ ಮಿಕ್ಕೆಲ್ಲ ವಿಷಯಗಳು ಇದೇನೆ, ಪ್ಲ್ಯಾನ್ ಸ್ಯಾಂಕ್ಷನ್ನು ಅಥವಾ ಸೈಟ್ ರಿಲೀಸು. ಅದಕ್ಕೆ MLAಗಳು, ನಾನು ಅದಕ್ಕೆ ಹೇಳ್ತಿರೋದು, ಅದು ಆಟೋಮೆಟಿಕ್ಕಾಗಿ ಆಗೋಂಗೆ ಮೂಡಾದಲ್ಲಿ ಮಾಡಬೇಕು. ಅಲ್ಲಿ ಹೋಗಿ ಕೌಂಟ್ರಲ್ಲಿ ಕೊಡ್ತಿದ್ದಂಗೆ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಬೇಕು, ಪ್ಲ್ಯಾನ್ ಸ್ಯಾಂಕ್ಷನ್ ಆಗ್ತಿದ್ದಂಗೆ ಸೈಟ್ ರಿಲೀಸ್ ಆಗಬೇಕು. ನಮಗೇನು ಗೊತ್ತಾಗುತ್ತೆ ಯಾವ ಸೈಟ್ ಎಷ್ಟು ರಿಲೀಸ್ ಮಾಡಬೇಕು ಅಂತ? ಅಲ್ಲಿ ಅಭಿವೃದ್ಧಿ ಮಾಡಿದಾರೋ ಬಿಟ್ಟಿದಾರೋ ನಮಗೇನು ಗೊತ್ತಾಗುತ್ತೆ? ಈಗ ಇತ್ತೀಚೆಗೆ ಅದಕ್ಕೊಂದು ಫೋಟೋ ತೆಗಿಯೋಕೆ ಹೇಳಿದ್ದೀವಿ, ಏನೋ ಅಲ್ಲಿ ವಿಡಿಯೋ ಮಾಡಿ ನಮಗೆ ಪ್ರದರ್ಶನ ಮಾಡ್ತೀವಿ, ಅದೇ ಜಾಗದ ಅನ್ನೋದು ಆಮೇಲೆ ಪ್ರಶ್ನೆ ಶುರು ಆಗುತ್ತೆ ನಮ್ಮದು. ಹಾಗಾಗಿ ಎಲ್ಲವೂ ಅಧಿಕಾರಿಗಳು ಮಾಡಬೇಕು. ಎಷ್ಟು ಲೇಔಟ್ ಮಾಡ್ತಿದ್ವಿ, ನೀರಿನ ಸೋರ್ಸ್ ಇಲ್ಲ, ಎಷ್ಟು ಲೇಔಟ್ ಅನುಮತಿ ಕೊಡ್ತಾಯಿದ್ವಿ, KB ಎಲ್ಲಿಂದ ಕೊಡ್ತಾರೆ, ಕರೆಂಟ್ ಎಲ್ಲಿಂದ ಕೊಡ್ತಾರೆ ಇವರಿಗೆ, ಎಷ್ಟು ಬೀದಿ ದೀಪ ಎಲ್ಲಿದೆ? ನಮಗೆ ನಮ್ಮ ಕ್ಷೇತ್ರಕ್ಕೆ 4059 ಬೀದಿ ದೀಪ ಕೊರತೆ ಇದೆ ಅಂತ ಅಧಿಕೃತವಾಗಿ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ನನಗೆ. ಸ್ಟ್ರೀಟ್ ಲೈಟ್ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸ್ಟ್ರೀಟ್ ಲೈಟನ್ನು ಕಾರ್ಪೊರೇಷನಿಂದ ಒಂದಿಲ್ಲ, 10,000 ಸ್ಟ್ರೀಟ್ ಲೈಟ್ ಬೇಕೀಗ, ಒಂದಿಲ್ಲ ನಮ್ಮ ಹತ್ರ. ಈಗ ಕೇಳಿದ್ರೆ ಆ ಕಂಪ್ನಿಗೆ ಯಾವುದೋ ಸ್ಟ್ರೀಟ್ ಲೈಟ್ ಕಂಪ್ನಿಯವನು ಕಡಿಮೆ ವ್ಯಾಟ್ಸಲ್ಲಿ ಎನರ್ಜಿ ಉಳಿಸ್ತಾ ಇದ್ದಾನೆ, ಬಿಲ್ ಕಡಿಮೆ ಆಗಿದೆ, 40 ವ್ಯಾಟಿಗೆ ಹಾಕೋ ಬದಲು 10 ವ್ಯಾಟದ ಹಾಕಿದ್ರೆ ಕಡಿಮೆ ಆಗ್ದೀನಿ ಏನಾಗುತ್ತೆ?
ಈ ರೀತಿಯಲ್ಲಿ ಯಾವುದೋ ಒಂದು ಕೆಲಸವೂ ನಡೀತಾ ಇಲ್ಲ. ಅದಕ್ಕೆ ನಾವು ಲೇಔಟ್ ಹೇಳಿದ್ರೆ ನೀವು ಲೇಔಟಿಗೆ ಕೊಡ್ತಾ ಇದ್ದೀವಿ ಪರ್ಮಿಷನ್ನು, ಆದರೆ ಕುಡಿಯೋ ನೀರಿಗೆ ಎಲ್ಲಿ ಕೊಡ್ತೀವಿ ಆಮೇಲೆ? ಈಗಲೇ ನನ್ನ ಕ್ಷೇತ್ರದಲ್ಲಿ 106 ಖಾಸಗಿ ಬಡಾವಣೆಗಳಿದೆ. 106 ಖಾಸಗಿ ಬಡಾವಣೆಗಳಿಗೆ ವಾರಕ್ಕೆ 2 ಗಂಟೆ ಕಾಲ ನೀರು ಕೊಡ್ತಿರೋದು ನಾವು, ವಾರಕ್ಕೆ ಕಬಿನಿ ನೀರು. ಅದಕ್ಕೆ ಹೇಳಿದ್ದೀವಿ ಸೋರ್ಸ್ ಏನು ಫಸ್ಟ್ ಅದನ್ನು ಮಾಡಬೇಕು, ಸೈಟ್ ಪ್ಲ್ಯಾನ್ ಮಾಡೋಣ. ಹಾಗಾಗಿ ಇದು ಎಲ್ಲವೂ ನನಗನ್ಸುತ್ತೆ ನಗರಾಭಿವೃದ್ಧಿ ಮೇಲ್ಮಟ್ಟದಲ್ಲಿ ಚರ್ಚೆಯಾಗಿ ಏನಾರು ಅದಕ್ಕೊಂದು ಪರಿಹಾರ ಕಂಡುಹಿಡ್ಕೋಬೇಕು ಬಿಟ್ಟರೆ, ಇಲ್ಲಾಂದರೆ ಸುಮ್ಮನೆ ಸೈಟು ಆಗುತ್ತೆ, ಬೋರ್ವೆಲ್ ಡ್ರಿಲ್ ಆಗುತ್ತೆ.